ಶಿವರಾಣಿ ಮಂಗಲ ಮೂರ್ತಿ ಅಂಬನಾರತಿ ಕಾಪುರ ಜೋರತಿ ಬಾಜಳುವ ಮಾರತಿ ಕೃಷ್ಣ ರೂಪಿಣಿ ಕರ್ಪೂರ ವದನಿ ಅಂಬನಾರತಿ ಕಾಪುರ ಜೋರತಿ ಬಾಜಳುವ ಬಾಜಳುವ ಮಾರತಿ ಮಂಗಲ ಮೂರ್ತಿ ಅಂಬನಾರತಿ ಆರತಿ ಪಾಜಳು ದೇವಿನ ಜಯದಾರತಿ ಪಾಜಳು ಅಂಬನ ಆರತಿ ಜಯ ಭಾರತ ಭಾವಕರಿ ಜನ ಆರತಿ ಜಯ ಆರತಿ ಶುಭಾರತಿ ಜರದಾರಿ ಪೀತಾಂಬರ ಆಂಗವರ ಜಲಪಾತ ಸೋನಾನ್ ವೈಭವ ಶಂಖ ಚಕ್ರ ಗದಾಧರಿ ಹಾತಮ ಹಾತ ಜೋಡಿ ಹೋಗೋ ಪಡೋ ಅಂಬನ ಆರತಿ ಜಯ ಆರತಿ ಶುಭಾರತಿ ಜ್ಞಾನೈಕ ಬಸಬಾ ದೇವಿನ ಚಂಚಲ ಮನ್ನನಕೋ ಭಾವನಾ ಜ್ಞಾನೈಕ ಬಸಬಾ ಶುಭಾರತಿ ಆರತಿ ಪಾಜಳು ದೇವಿನ ಜಯ ಆರತಿ ಪಾಜಳು ಜಯ ಮಂಗಳ ಜಗದಂಬೆ ರೇಣುಕೆಗೆ ಜಯ ಮಂಗಳ ಜಯ ಮಂಗಳ ನಿರುತ ಜಯ ಮಂಗಳ ಜಗದಂಬೆ ರೇಣುಕೆಗೆ ಜಯ ಮಂಗಳ ಕಂಗೊಳಿಸುವ ಭಾಗ್ಯ ಬೆಳದಿಂಗಳ ಕಂಗೊಳಿಸುವ ಭಾಗ್ಯ ಬೆಳದಿಂಗಳ ಶುಕ್ರ ಮಂಗಳವಾರ ಶುಭ ಮಂಗಳ ಶುಕ್ರ ಮಂಗಳವಾರ ಶುಭ ಮಂಗಳ ಜಯ ಮಂಗಳ ನಿರುತ ಶಿವ ಮಂಗಳ ಜಗದಂಬ ರೇಣುಕೆಗೆ ಜಯ ಮಂಗಳ ಎಣೆಗೊಂಡದ ಪುಣ್ಯ ತೀರ್ಥದಲ್ಲಿ ನಿಂತು ಎಕ್ಕಯ್ಯಗ ಜೋಗಯ್ಯಗ ತುಪ್ಪದ ದೀಪವ ತಂದು ಎಣೆಗೊಂಡದ ಪುಣ್ಯ ತೀರ್ಥದಲ್ಲಿ ನಿಂತು ಎಕ್ಕಯ್ಯಗ ಜೋಗಯ್ಯಗ ತುಪ್ಪದ ದೀಪವ ತಂದು ದೀಪೋತ್ಸವದ ಸೇವೆ ಮಂಗಳವು ಎಂದು ದೀಪೋತ್ಸವದ ಸೇವೆ ಮಂಗಳವು ಎಂದು ಎತ್ತಿಹರು ಆರತಿಯ ಮಹತಾಯಿಗೆಂದು ಎತ್ತಿಹರು ಆರತಿಯ ಮಹತಾಯಿಗೆಂದು ಜಯ ಮಂಗಳ ನಿರುತ ಜಯ ಮಂಗಳ ಜಗದಂಬ ರೇಣುಕೆಗೆ ಜಯ ಮಂಗಳ ಮಾತೃ ಪ್ರೇಮದ ಬಂಧ ಅನುಬಂಧ ತಂದ ನಮ್ಮಮ್ಮ ನೆಲ್ಲಮ್ಮ ಎಲ್ಲರಿಗೂ ಅಮ್ಮ ಮಾತೃ ಪ್ರೇಮದ ಅಂದ ಅನುಬಂಧ ತಂದ ನಮ್ಮಮ್ಮ ಎಲ್ಲಮ್ಮ ಎಲ್ಲರಿಗೂ ಅಮ್ಮ ಆನಂದ ಮಗೆ ಪರಮಾನಂದ ಆನಂದ ಮಗೆ ಪರಮಾನಂದ ಸವದತ್ತಿ ಹುಣ್ಣಿಮೆಯ ಜನ ಜಾತ್ರೆ ಚಂದ ಸವದತ್ತಿ ಹುಣ್ಣಿಮೆಯ ಜನ ಜಾತ್ರೆ ಚಂದ ಜಯ ಮಂಗಳ ನಿರುತ ಜಯ ಮಂಗಳ ಜಗದಂಬೆ ರೇಣುಕೆಗೆ ಜಯ ಮಂಗಳ ಕಂಗೊಳಿಸುವ ಭಾಗ್ಯ ಬೆಳದಿಂಗಳ ಕಂಗೊಳಿಸುವ ಭಾಗ್ಯ ಬೆಳದಿಂಗಳ ಶುಕ್ರ ಮಂಗಳವಾರ ಶುಭ ಮಂಗಳ ಶುಕ್ರ ಮಂಗಳವಾರ ಶುಭ ಮಂಗಳ ಜಯ ಮಂಗಳ ಇರುತ್ತ
ಜಯ ಮಂಗಳ ಜಗದಂಬೆ ರೇಣುಕೆಗೆ ಜಯ ಮಂಗಳ ಜಗದಂಬೆ ರೇಣುಕೆಗೆ ಜಯ ಮಂಗಳ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ನಮೋ ದೇವೈ ಮಹಾದೇವೈ ಶಿವಾಯೈ ಸತತಂ ನಮಃ ನಮಃ ಕಾಲೇ ನಮಃ ತ್ರಿಭುವನಜನನಿ ಜಗನ್ಮೋಹಿನಿ ಅಭಯಪ್ರದಾಯಿನಿ ಪಾಹಿಮಾಂ ಪರಮೇಶ್ವರ ಪರಮೇಶ್ವರಿ ಜಯ ಮಂಗಲಂ ಜಯ ನಮ ಪಾರ್ವತಿ ಹರ ಮಹಾದೇವ श्री जगदम्बा माता की जय श्री सहस्रार महाराज को जय श्री सहस्रार महाराज को जय श्री सहस्रार महाराज को जय सहस्रार्जुन महाराज की ಎಲ್ಲ ಬಣ
ರಥೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ, ಪೂಜೆ ಮಾಡಿ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ವಿ. ಈ ಸಾರಿ ಒಂದು ಬದಲಾವಣೆಯನ್ನ ತರುವ ನಿಟ್ಟಿನಲ್ಲಿ ನಮ್ಮ ಸಮಾಜದ ಅಧ್ಯಕ್ಷರು ಹಾಗೂ ಪಂಚರಾಷ್ಟ್ರ ಕಮಿಟಿಯ ಸರ್ವ ಸದಸ್ಯರು ಒಂದು ಯೋಜನೆಯನ್ನ ರೂಪಿಸಿದ್ದಾರೆ. ಅದೇನಂದ್ರೆ ಸಮಾಜದ ಎಲ್ಲ ಸದಸ್ಯರಿಗೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಎಲ್ಲ ನಮ್ಮ ಸಮಾಜದ ಹಿರಿಯರು ಹಾಗೂ ಪಂಚರಾಷ್ಟ್ರ ಕಮಿಟಿಯ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಯೋಜನೆಯನ್ನ ರೂಪಿಸಿದ್ದಕ್ಕಾಗಿ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರೂ ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವುದಕ್ಕೆ ನಮ್ಮ ದೇವಸ್ಥಾನದ ಆವರಣದಲ್ಲಿ ಫಸ್ಟ್ ಏಡ್ ಬಾಕ್ಸ್ की जगदम्बा माता की सहस्रार्जुन महाराज की ಇದೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಈ ಒಂದು ಉಚಿತ ಆರೋಗ್ಯದ ಅಧ್ಯಕ್ಷರು ವೇದಿಕೆಯನ್ನ ಅಲಂಕರಿಸಬೇಕು. ನಮ್ಮ ಸಮಾಜದ ಅಧ್ಯಕ್ಷರಾದ ಶ್ರೀಯುತ ರವಿಶಂಕರ್ ಎಲ್ ಬಸವ ಅವರು ವೇದಿಕೆಯನ್ನ ಅಲಂಕರಿಸಬೇಕು. ಮತ್ತೋರ್ವ ವೈದ್ಯರಾದಂತಹ ಡಾಕ್ಟರ್ ಶ್ರೀಮತಿ ಸುನಿತಾ ಅರುಣ್ ಕಠಾರಿ MBBS TGO ಇವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿ. ಹೆರಿಗೆ ಮತ್ತು ಸ್ತ್ರೀ ರೋಗ ತಜ್ಞರು, ಕಟಾರೆ ನರ್ಸಿಂಗ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಕಲ್. ಶ್ರೀಮತಿ ಶಿವರಾಣಿ ಎಂ ಕಡ್ಪಟ್ಟಿ ಅವರು MBBS TGO ಹೆರಿಗೆ ಮತ್ತು ಸ್ತ್ರೀ ರೋಗ ತಜ್ಞರು, ವೆಂಕಟೇಶ್ ಸಾಕಾ ಅವರು ಕೂಡ ವೇದಿಕೆನ ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೀನಿ. ಮತ್ತೋರ್ವ ವೈದ್ಯರಾದ ಶ್ರೀಯುತ ಡಾಕ್ಟರ್ ನವೀನ್ ವಾಯ್ ಸಜ್ಜನ್ ಅವರು ವೇದಿಕೆಯನ್ನ ಅಲಂಕರಿಸಬೇಕು. ಮತ್ತೋರ್ವ ವೈದ್ಯರಾದ ಡಾಕ್ಟರ್ ಪವನ್ ಕುಮಾರ್ ಕೆ ದರಕ್ ಅವರು ವೇದಿಕೆಯನ್ನ ಅಲಂಕರಿಸಬೇಕು. ಮತ್ತೋರ್ವ ವೈದ್ಯರಾದಂತಹ ಶ್ರೀಯುತ ರೂಪೇಶ್ ಕುಮಾರ್ ನಗರಿ ಅವರು ವೇದಿಕೆಯನ್ನ ಅಲಂಕರಿಸಬೇಕು. ಡಾಕ್ಟರ್ ವಿದ್ಯಾಶಂಕರ್ ಅವರು ಕಿವಿ, ಮೂಗು ಹಾಗೂ ಗಂಟಲು ತಜ್ಞರು, ಶ್ರೀ RM ಕುಲಕರ್ಣಿ ಆಸ್ಪತ್ರೆ ಇಲ್ಕಲ್ ಇವರು ವೇದಿಕೆಯನ್ನ ಅಲಂಕರಿಸಬೇಕು. ಎಲ್ ಪಾಡ್ಮುಖಿ ಅವರು ವೇದಿಕೆಯನ್ನ ಅಲಂಕರಿಸಬೇಕು. ಡಾಕ್ಟರ್ ಶಿವಾಜಿ ಎಲ್ ಪಾಡ್ಮುಖಿ ಅವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿ. ಕಾರ್ಯಕ್ರಮ ಈ ಒಂದು ವೇದಿಕೆಯನ್ನ ಅಲಂಕರಿಸಿರುವಂತಹ ಎಲ್ಲ ವೈದ್ಯ ಮಹೋದಯರಿಗೆ ಪುಷ್ಪ ಕೊಟ್ಟು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕಾಗಿ ವಿನಂತಿ. ಮೊದಲಿಗೆ ಡಾಕ್ಟರ್ ಮಹಾಂತೇಶ್ ಎಸ್ ಕಡಪಟ್ಟಿ ನಮ್ಮ ಮಹಿಳಾ ಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಪದ್ಮಾಬಾಯಿ ರಾಯಬಾಗಿ ಅವರು ಪುಷ್ಪ ಕೊಟ್ಟು ಅವರಿಗೆ ಸ್ವಾಗತ ಕೋರಬೇಕಾಗಿ ವಿನಂತಿ. ಮತ್ತೋರ್ವ ವೈದ್ಯರಾದ ಅದೇ ರೀತಿ ಮತ್ತೋರ್ವರಾದ ಅದೇ ರೀತಿ ಡಾಕ್ಟರ್ ಶ್ರೀ ಪವನ್ ಕುಮಾರ್ ಕೆ ದರಕ್ ಇವರಿಗೆ ಶ್ರೀ ಅದೇ ರೀತಿ ಮತ್ತೋರ್ವ ಡಾಕ್ಟರ್ ಆದ ಶ್ರೀಯುತ ಮತ್ತೋರ್ವ ವೈದ್ಯರಾದ ನೆಕ್ಸ್ಟ್ ಬೋಲೋ ಅಣ್ಣ. ಎಲ್ಲರಿಗೂ जगदम्बा माता की श्री सहस्रार्जुन महाराज की ನಮ್ಮ SSK ಸಮಾಜದ ಬಂಧು ಭಗಿನಿಯರೇ, ಯುವಕ ಮಿತ್ರರೇ ಮತ್ತು ಹಿರಿಯರೇ ಮತ್ತು ಮಹಿಳಾ ಮಂಡಳರೇ ಮತ್ತು ನಮ್ಮ ಗಣ್ಯ ವೈದ್ಯಾಧಿಕಾರಿಗಳು ಎಲ್ಲರಿಗೂ ನಮಸ್ಕಾರ. ರಾಮ ಇವತ್ತಿನ ದಿವಸ
ನಮಗಿಷ್ಟು ಸಂತೋಷ ದಿವಸ ಅಂದರೆ ನಮ್ಮ ಮೂಲ ಪುರುಷರು ಇವತ್ತಿನ ದಿವಸ ಇಷ್ಟು ವೈಭವದಿಂದ ನಾವು ಆಚರಣೆ ಮಾಡ್ತಾ ಇದ್ವಿ ಅಂದರೆ ಇದಕ್ಕೆಲ್ಲ ಕಾರಣೀಭೂತರು ನಮ್ಮ SSK ಸಮಾಜದ ಬಂದವರು ಮತ್ತು ಎಲ್ಲ. ಇದು ಈ ಸರಿ ಕೋವಿಡ್-19ಗೋಸ್ಕರ ನಾವು ಈ ಸರಿ ಪ್ರತಿ ವರ್ಷ ನಾವು ಏನು ಮಾಡ್ತಾ ಇದ್ವಿ ಅಂದರೆ ನಮ್ಮ ಮಹಾರಾಜರ ಫೋಟೋ ವಿಜೃಂಭಣೆಯಿಂದ ನಾವು ಮೆರವಣಿಗೆ ಮಾಡ್ತಾ ಇದ್ವಿ. ಈ ಕೋವಿಡ್ಗೋಸ್ಕರ ಈ ಸಲ ನಾವು ಇದನ್ನು ತಡೆ ಹಿಡಿದು ಮಹಾರಾಜರ ಒಂದು ವಿಶೇಷದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ವಿಚಾರ ಮಾಡಲಾಗಿ ನಮ್ಮ ಎಲ್ಲ ಟ್ರಸ್ಟ್ ಮಂಡಳಿಯವರು ಮತ್ತು ನಾವೆಲ್ಲರೂ ಸೇರಿ ವಿಚಾರ ಮಾಡಿ ನಮ್ಮ SSK ಬಾಂಧವರಿಗೆ ಏನಾದರೂ ಒಂದು ಅನುಕೂಲ ಆಗಲಿ ಅನ್ನೋ ವಿಷಯ ಚರ್ಚೆ ಮಾಡಿ ನಾವೆಲ್ಲರೂ ಕೂಡಿ ನಾವು ನಮ್ಮ ಡಾಕ್ಟರ್ ದಾಯಿ ಕಟಾರಿ ಅವ್ರ ಹತ್ರ ಪ್ರಸ್ತಾವನೆ ಮಾಡೋಕ್ಕೆ ಹೋದಾಗ ಅವರು ಈ ಪ್ರಸ್ತಾವನೆ ಕೇಳಿ ಎಷ್ಟು ಸಂತೋಷ ಆಯಿತು. ನಾವು ಈ ಸರಿ ಕೋವಿಡ್-19 ಫಾಲೋ ಮಾಡಿ ಎಲ್ಲರಿಗೂ ನಮ್ಮ ಸಮಾಜ ಬಾಂಧವರಿಗೆ ಒಂದು ಫ್ರೀ ಆಫ್ ಕ್ಯಾಂಪ್ ಮೆಡಿಸಿನ್ ಫ್ರೀ ಕೊಡೋಣ ಅಂತೇಳಿ ನಾವು ಪ್ರಸ್ತಾವನೆ ಮಾಡಿದ್ವಿ. ಆ ಟೈಮ್ದಾಗ ಇಷ್ಟು ಸಂತೋಷ ಆಯಿತು ಅವ್ರಿಗೆ. ಇಂಥ ಮೌಕ ನಮ್ಗೆ ಸಿಗೋದಿಲ್ಲ, ಈ ಸಲ ನಾವು ಮಾಡೋಣ ಅನ್ನೋದು ಅವರು ವಿಚಾರ ಮಾಡಿ ತುಂಬ ಸಂತೋಷದಿಂದ ಅವರು ಒಪ್ಪಿಗೆ ಕೊಟ್ಟರು ಅಂದ್ರೆ ನಾವೇನು ವಿಚಾರ ಮಾಡಿದ್ವಿ, ನಮ್ಮದೇ ಆದಂಥ ಇಬ್ಬರು ಡಾಕ್ಟರ್ ಇದ್ದಾರೆ, ಒಂದು ಗಂಟೆ ಒಬ್ಬರು ಡಾಕ್ಟರ್, ಇವ್ರಿಗಿಬ್ಬರಿಗೆ ತಗೊಂಡು ನಾವು ಮಾಡೋಣ ಅಂತೇಳಿ ವಿಚಾರ ಮಾಡಿಕೊಂಡು ನಾವು ಹೋಗಿದ್ದೇವೆ. ಹೋದಾಗ ಏನಾಯ್ತು, ಅವರು ವಿದಿನ್ 1 ಅವರ್ದಲ್ಲಿ ಈ ನಮ್ಮ ಎಲ್ಲ ಡಾಕ್ಟರ್ಗಳಿಗೆ ಕನ್ಸಲ್ಟ್ ಮಾಡಿ ಟೋಟಲಿ 9 ಡಾಕ್ಟರ್ ಅವ್ರಿಗೆ ಪ್ರಸ್ತಾವನೆ ಮಾಡಿ ಒಪ್ಪಿಸಿದ್ರು. ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಅರುಣ್ ಕಟಾರಿ. ಇದೆಲ್ಲ ಆಗಬೇಕಾದ್ರೆ ಅವರೇ ಕಾರಣ, ಇದೆಲ್ಲ ಯಶಸ್ಸು ಅವ್ರು ನಮ್ಮ ಮಾಜಿ ಚೇರ್ಮನ್ ಈಗ ಟೈಮ್ ಆಗಿದೆ ಜಾಸ್ತಿ, ಅದಕ್ಕೆ ಬೇರೆ ಕಾರ್ಯಕ್ರಮ ನಾವು ಚಾಲನೆ ಕೊಡಬೇಕು. ಅದಕ್ಕೆ ಸಿಂಪಲ್ ಆಗಿ ನಾವು ಎರಡು ಮಾತಾಡಿ ಮುಗಿಸ್ಬಿಡ್ತೀವಿ. ಇವಾಗ ನಮ್ಮ SSK ಸಮಾಜದ ವತಿಯಿಂದ ಎಲ್ಲ ಬಂಧು ಭಗಿನಿಯರಿಗೆ, ಗಣ್ಯ ವೈದ್ಯರಿಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಷಯ ಏನನ್ನಪ್ಪ ಅಂದ್ರೆ ಈ ಚಾಲನೆಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ನಮ್ಮ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಚಿಕ್ಕದಾಗಿ ಸ್ವಾಗತ ಭಾಷಣ ಮುಗಿಸಿರುವಂತಹ ನಮ್ಮ ಅಧ್ಯಕ್ಷರಾದ ಶ್ರೀಯುತ ರವಿಶಂಕರ್ ಬಸವ ಅವರಿಗೆ ಧನ್ಯವಾದಗಳು. ಇದೀಗ ತಾನೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಸಮಾಜದ ಗೌರವಾನ್ವಿತ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಶ್ರೀಕಾಂತ್ ರಾಜವಾಡಿ ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ನಮ್ಮ ಜೊತೆ ಇರುವಂತಹ ಎಲ್ಲ ವೈದ್ಯ ಮಹೋದಯರಿಗೆ, ನಮ್ಮ ಸಮಾಜದ ಪಂಚ್ ಟ್ರಸ್ಟ್ ಕಮಿಟಿ ಹಾಗೂ ಪಂಚ್ ಟ್ರಸ್ಟ್ ಕಮಿಟಿಯ ಸರ್ವ ಸದಸ್ಯರು, ವೈದ್ಯರಿಗೆ ಗೌರವ ಸತ್ಕಾರ ಸಮಾರಂಭ ಈಗ ನಡೆಯುತ್ತೆ. ಈ ಸಮಾರಂಭದಲ್ಲಿ ಸಮಾಜದ ಪಂಚ್ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಭಾಗಿಯಾಗಿ ಎಲ್ಲ ವೈದ್ಯ ಮಹೋದಯರಿಗೆ ತಾವು ಸನ್ಮಾನ ಹಾಗೂ ಗೌರವ ಸೂಚಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಶಂಕರ್ ಅವರಿಗೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಮುಂತೂರುವ ವೈದ್ಯರಾದ ಡಾಕ್ಟರ್ ರೂಪೇಶ್ ಅವರಿಗೆ ದಯವಿಟ್ಟು ಎಲ್ಲರೂ
ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಸ್ವಲ್ಪ ಸ್ಟ್ಯಾಂಡಿಂಗ್ ಕೊಡು. ನೆನಪಿಸ್ಕೊಳ್ತೀನಿ. ನಾನು ಹಾಕಿನ ದೇವತೆ ಆಯುಕ್ತರು ಅವರಿಗೆ ಸ್ವಾಗತ ಕೋರುತ್ತಾ ಶ್ರೀಯುತ ಶಿವಾಜಿ ಎಲ್ ಪಾಡ್ಮುಟ್ಟಿ ಅವರಿಗೆ ನಮ್ಮ ಸಮಾಜದ SSK ಸಮಾಜದ ಟ್ರಸ್ಟ್ ಕಮಿಟಿಯ ಸದಸ್ಯರಾದ ಶ್ರೀಯುತ ವೈದ್ಯ ಮಹೋದಯರು ಹಾಗೂ ಸನ್ಮಾನ ನೆರವೇರಿಸಿದ ಎಲ್ಲರಿಗೂ ತುಂಬ ಹೃದಯದ ದೇವಿ ಅಂಬಾಭವನಿಯಲ್ಲಿ ನಮಸ್ಕರಿಸಿ ಹಾಗೂ SSK ಸಮಾಜದ ಅಧ್ಯಕ್ಷರಾದ ಬಸವ ಅವರೇ ಹಾಗೂ ಇಲ್ಲಿ ನೆರೆದಂಥ ಸಮಾಜದ ಎಲ್ಲ ಹಿರಿಯರೇ ಹಾಗೂ ನನ್ನ ವೈದ್ಯ ಮಿತ್ರರೇ ಎಲ್ಲರಿಗೂ ಈ ಶುಭ ಮುಂಜಾನೆಯ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ಸಮಾಜದ ವತಿಯಿಂದ ಆರೋಗ್ಯದ ಕ್ಯಾಂಪ್ ಇಟ್ಟಿರೋದು ಬಹಳ ಶ್ಲಾಘನೀಯ. ಈಗ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಅರ್ಥ ರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕರ ಹಂದಿಯ ಕೈಯಲ್ಲಿ ಚಂದ್ರಾಯುಧವಿದ್ದವೇ ಅರ್ಥವೇನು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ರೇಖೆ ಇದ್ದು ಫಲವೇನು, ನಿಮ್ಮ ಕೈಯಾಗ ರೊಕ್ಕ ಇರ್ತೈತೆ ಆದ್ರೆ ಆಯುಷ್ಯ ರೇಖೆ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ಮೊನ್ನೆ ನಡೆದಂಥ ಒಂದು ದುರ್ಘಟನೆ ಏನೋ ದೊಡ್ಡ ಅಚಾತುರ್ಯ, ಅದು ಯಾರ ಕೈಯಲ್ಲೂ ಮರಣ ಇಲ್ಲ, ಆದರೆ ನಾ ಹೆಚ್ಚು ಕಾಳಜಿ ವಹಿಸ್ಕೊಂಡದ್ದು ಬಹಳ ಮುಖ್ಯ. ಆ ಒಂದು ಮುಂಜಾಗೃತ ಆರೋಗ್ಯ ತಪಾಸಣೆಯನ್ನು ಇವತ್ತು ಕಟಾರೆ ಮೇಡಮ್ ಅವರು ಅರುಣ್ ಸರ್ ಮಾಡಿರೋದು ಬಹಳ ಶ್ಲಾಘನೀಯ. ಈಗ ಡಿಸೀಸಸ್ ಅಲ್ಲಿ ಅಂದ್ರೆ ರೋಗಗಳಲ್ಲಿ ಕಮ್ಯುನಿಕೇಬಲ್ ಡಿಸೀಸಸ್, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇರ್ತವೆ. ಕಮ್ಯುನಿಕೇಬಲ್ ಡಿಸೀಸಸ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ಈ ಕಳೆದ 2 ವರ್ಷದಿಂದ ನೋಡಿದ್ವಿ ನಾವು, ಈ ಕೋವಿಡ್ ಅನ್ನೋ ಒಂದು ಮಹಾಮಾರಿ ಒಬ್ಬರಿಂದ ಒಬ್ಬರಿಗೆ ಹರಡಿ ಎಷ್ಟೋ ಪ್ರಾಣ ಹಾನಿಯನ್ನು ಮಾಡಿತು, ಬಹಳ ದೊಡ್ಡ ಅನಾಹುತನ್ನೇ ಮಾಡ್ತು. ಅಂದ್ರೆ ಒಬ್ಬರಿಗೊಬ್ಬರು ಹರಡು, ಅವಾಗ ಲಾಕ್ಡೌನ್ ಮಾಡಿರೋದು ಅಥವಾ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಇವನ್ನೆಲ್ಲ ಮಾಡಿರೋದು ಆ ಉದ್ದೇಶದಿಂದ, ಒಬ್ಬರಿಂದ ಒಬ್ಬರಿಗೆ ಹರಡಬಾರ್ದು ಅನ್ನೋದು. ಇದೇ ತರ ಇನ್ನೊಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಆನುವಂಶಿಕತೆಯಿಂದ ಬರೋದು ಅಥವಾ ನಮ್ಮ ಜೀವನ ಪದ್ಧತಿಯಿಂದ, ಈ ಆಧುನಿಕ ಜೀವನ ಪದ್ಧತಿಯಿಂದ ಈ ಸಕ್ಕರೆ ಕಾಯಿಲೆ, ಹಾರ್ಟ್ ಪ್ರಾಬ್ಲಮ್ಸು, BP, ಆಮೇಲೆ ಒಬೆಸಿಟಿ ಇವೆಲ್ಲ ಬಂದಿರೋದು ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಇವನ್ನೆಲ್ಲನೂ ಇದನ್ನು ತಡೆಗಟ್ಟಬಹುದು. ಆದ್ರೆ ಏನು, ನಮ್ಮಲ್ಲಿ ಆರೋಗ್ಯದ ಬಗ್ಗೆ ಒಂದು ಅರಿವು ಇರಬೇಕು. ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವಂತ ಒಂದು ನಿರಂತರವಾದ ಪ್ರಕ್ರಿಯೆ ಇದು. ಒಂದ್ಸಲ ನಾನು ಶುಗರ್ ಕಂಟ್ರೋಲ್ ಮಾಡಿದ, ಒಂದು 6 ತಿಂಗಳ ಮಟ್ಟ ಬಿಟ್ಟೆ ಅನ್ನೋಂಗಿಲ್ಲ. BP ಆಯ್ತು, ಶುಗರ್ ಆಯ್ತು. ಆಮೇಲೆ ಈಗ ಒಂದು NGO ಕಂಪ್ನಿಯವರು ನಮ್ಮ ಇಡೀ ಜಗತ್ತಿನಲ್ಲೇನೆ ಪೋಲಿಯೋ ಮುಕ್ತ ಜಗತ್ತು ಅಂತಂದು ಕಳೆದ 3-4 ವರ್ಷದಿಂದ ಅದನ್ನ ಮಾಡಿದ್ದಾರೆ. ಅದೇ ತರ 2025 TB ಮುಕ್ತ ಭಾರತ ಮಾಡ್ಬೇಕಂತ ಒಂದು ಅಭಿಯಾನವನ್ನು ಈ NGO ಅವರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆಲ್ಲರೂ TB ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ. ಆಮೇಲೆ ನಮ್ಮ ದೇಶದಲ್ಲಿ ನೋಡಿದ್ರೆ ಅಂದ್ರೆ ಎಲ್ಲರಿಗೂ TB ಒಂದ್ಸಲ ಬಂದೋಗುತ್ತೆ. ಆದ್ರೆ ಅದನ್ನ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೋ ಅವರಲ್ಲಿ ಅದು ಉಲ್ಬಣಗೊಂಡ್ಬಿಡುತ್ತೆ. ಅದಕ್ಕೆ ತಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಲಾರ್ದಂಗ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಂಡು ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂತ ಹೋಗ್ಬೇಕು. ಒಂದ್ ದಿವಸ ಕಾಳಜಿ ಮಾಡ್ದಂಗಲ್ಲ. ಅದಕ್ಕೆ ಶರಣರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ,
ಆಯುಷ್ಯ ಉಂಟು ಪ್ರಳಯವಿಲ್ಲವೆಂದು ಅರ್ಥವ ಮಡಗುವಿರಿ. ಅಂದ್ರೆ ಆಯುಷ್ಯ ಐತಿ ನನಗೆ ಭಾಳ, ಆಮೇಲೆ ಪ್ರಳಯನೇ ಆಗಲ್ಲ. ಅಂದ್ರೆ ಲಾಸ್ಟ್ ಮೊನ್ನೆ ಕೊರೋನಾ ಏನಾಯ್ತಲ್ಲ, ಅದು ಒಂಥರ ಪ್ರಳಯ ಆದಂಗೆ, ಜಗತ್ತಿಗೆ ಒಂದು ಪ್ರಳಯ ಆದಂಗೆ. ಆಯುಷ್ಯ ಉಂಟು ಪ್ರಳಯವಿಲ್ಲವೆಂದು ಅರ್ಥವ ಮಡಗುವಿರಿ. ಅರ್ಥ ಅಂದ್ರೆ ದುಡ್ಡು. ನೆಲ ನಗಿದು ಮಡಗದಿರ ನೆಲ ನುಂಗಿದೆಡೆ ಉಗುಳುವುದೇ. ನೆಲ ನುಂಗಿದೆಡೆ ಉಗುಳುವುದೇ. ನನಗೆ ರೊಕ್ಕಿರ್ಲಿ ಅಂತಂದು ಅದನ್ನ ಇಟ್ಕೊಂಡು ಕುಂದ್ರಬಾರ್ದು. ಅದನ್ನ ಸಮಾಜಕ್ಕೆ ಹಂಚುವಂತ ಒಂದು ದಾನ ದಾಸೋಹ ಮಾಡುವಂತ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರ್ಬೋದು. ಆಯುಷ್ಯ ಉಂಟು ಪ್ರಳಯವಿಲ್ಲವೆಂದು ಅರ್ಥವ ಮಡಗುವಿರಿ. ಆಯುಷ್ಯ ತೀರಿ ಪ್ರಳಯವಾದಡೆ ಅರ್ಥವ ನುಂಬುವರಿಲ್ಲ. ನೆಲ ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ಹೆರವಿ ಉಣ್ಣದೆ ಹೋಗದಿರ. ಕೂಡಲ ಸಂಗನ ಶರಣರು ಬಂದೊಡನೆ ಒಡನೆ ಸವಿಸುವುದು. ಅಂದ್ರೆ ಸಮಾಜ, ಕೂಡಲ ಸಂಗಮ ಸಮಾಜಕ್ಕೆ ನಾವು ಅದನ್ನ ದಾನ ಧರ್ಮ ದಾಸೋಹದ ಮೂಲಕ ಅರ್ಪಿಸ್ತಾ ಇರ್ಬೇಕು. ಆ ಕಾರ್ಯವನ್ನು ಇವತ್ತು ಸಮಾಜದವರು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತವಾಗಿ ಔಷಧ ಕೊಡೋದನ್ನ ಮಾಡ್ತಾ ಇದ್ದಾರೆ. ಇದು ಬಹಳ ಶ್ಲಾಘನೀಯ ಅಂತ ಹೇಳಿ ನನಗನ್ಸುತ್ತೆ. ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಇಲ್ಲಿ ಈ ಕಾರ್ಯಕ್ರಮ ಪಾಲ್ಗೊಳ್ಳಕ್ಕೆ ಇದು ಮಾಡಿದ್ದಕ್ಕೆ ಸಂಘಟಕರಿಗೆ ಇನ್ನೊಮ್ಮೆ ಧನ್ಯವಾದಗಳು ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಹೆಸರು ಬರ್ಸಿದ್ರಿ ಅವರು ಮೊದಲಿಗೆ ವಯಸ್ಕರಿಗೆ, ಅಂದ್ರೆ ವಯಸ್ಸಾದವರಿಗೆ ಮೊದಲು ಪ್ರಿಫರೆನ್ಸ್ ಕೊಡಬೇಕು. ಅದರ ನಂತರ ಚಿಕ್ಕ ಮಕ್ಕಳು, ಅದರ ನಂತರ ಹೆಣ್ಮಕ್ಳು, ಅದರ ನಂತರ ನಾವೆಲ್ಲ ಯಂಗ್ಸ್ಟಾರ್ಸ್ ಏನಿದೆ ನೋಡಿ, ನಾವು ಇವರೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಲಾಸ್ಟಿಗೆ ಯಾರು ನಾವು ಯುವಕರಿದ್ದೀವಿ ಅವರೆಲ್ಲ ಕೊನೆಯದಾಗಿ ನಾವು ಟೆಸ್ಟ್ ಮಾಡಿಸ್ಕೋಬೇಕು ಅಂತ ನಾವು ವಿನಂತಿಸ್ಕೊಳ್ತೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಎಲ್ಲರೂ ಶಾಂತತೆಯನ್ನ ಕಾಪಾಡಬೇಕು. ಹಾಗೂ ಈ ಕಾರ್ಯಕ್ರಮದ ನಿಮಿತ್ತ ವನ್ನಾರ್ಪಣೆಯನ್ನ ನಮ್ಮ ಶ್ರೀಯುತ ಯಲ್ಲುಸ ಬಸದಿಯವರು ನೆರವೇರಿಸಬೇಕಂತ ಅವರನ್ನು ನಾವು ವಿನಂತಿಸ್ಕೊಳ್ತೀವಿ. ಅನಂತ ಸಲ್ಲಿಸಿ ವೇದಿಕೆ ಮೇಲೆ ಇದ್ದಂತಹ ತಜ್ಞ ವೈದ್ಯರೆಲ್ಲ ನನ್ನ ಅನಂತವಾಗಿ ನಮಸ್ಕಾರವನ್ನು ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರವನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶೋಭೆಯನ್ನು ತಂದುಕೊಟ್ಟಿದ್ದೇವೆ. ಅದಕ್ಕೆ ಶ್ರೀ ಸಹಸ್ರಾಜ ಮಹಾರಾಜರು ಜಗದಂಬ ಮಾತೆಯು ಹೆಚ್ಚಿನ ಆಯುರಾರೋಗ್ಯ ಬಗ್ಗೆ ಸಿರಿ ಸಂಪದಗಳನ್ನು ತಮ್ಮೆಲ್ಲರಿಗೂ ಕೊಡಲಂತ ತಿಳಿಸುತ್ತಾ ಇಂದಿನ ಶಿಬಿರವು ಅತ್ಯಂತ ಅದ್ಭುತವಾಗಿ ವೈಭವವಾಗಿ ಯಶಸ್ವಿಯಾಗಿ ನಡೆಯಲಿ ಅಂತ ನಾವೆಲ್ಲ ದೇವಿಯಲ್ಲಿ ಪ್ರಾರ್ಥನೆ ಮಾಡೋಣ. ನನ್ನ ಈ ಚಿಕ್ಕ 2 ಮಾತುಗಳನ್ನು ಮುಗಿಸುತ್ತೇನೆ. ಜಯ ಕರ್ನಾಟಕ. ಶ್ರೀ ಸಹಸ್ರಾಜನ ಮಹಾರಾಜ್ ದಯವಿಟ್ಟು ಬೆನ್ಸ್ ಕಮಿಟಿಯ ಸರ್ವ ಸದಸ್ಯರು ಬಂದು ಈ ಒಂದು ಕಾರ್ಯಕ್ರಮದ ನಿಮಿತ್ತ ತಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ತರುಣ ಮಿತ್ರರು, ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಸದಸ್ಯರು ತಾವು ವಾಲಂಟಿಯರ್ ಆಗಿ ನಿಂತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ವಿನಂತಿಸಿಕೊಳ್ತಾ, ಎಲ್ಲರೂ ಈ ಕಾರ್ಯಕ್ರಮದ ಸಲುವಾಗಿ ತಮ್ಮನ್ನು ತಾವು ಇವತ್ತೊಂದು ದಿವಸ ಅರ್ಪಿಸಬೇಕು ಅಂತ ನಾನು ವಿನಂತಿಸಿಕೊಳ್ತೀನಿ. ಮದೇವ್ ಸರ್ ಸದಸ್ಯರು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಉಪಯೋಗವನ್ನು ಸದುಪಯೋಗ ಪಡಿಸಿಕೊಳ್ಬೇಕಾಗಿ ವಿನಂತಿ. ಎಲ್ಲರೂ ತಮ್ಮ ತಮ್ಮ ಆರೋಗ್ಯನ ಕಾಪಾಡ್ಕೋಬೇಕಂತ ಈ ಒಂದು ಆರೋಗ್ಯ ಶಿಬಿರವನ್ನ ಓಕೆ ಡನ್.
ಬರ್ರಿ ಈ ಕಡೆ ಬರ್ರಿ ಇನ್ನು ಸ್ವಲ್ಪ ಐತ್ರಿ ओके तुम्हें एक देखो ओके ಅಧ್ಯಕ್ಷರು ಎಲ್ಲ ವೈದ್ಯರಿಗೆ ಕಂಪಾರ್ಟ್ಮೆಂಟಿಗೆ ಅವರನ್ನ ಸ್ವಾಗತಿಸುವುದಕ್ಕೆ ನಾನು ವಿನಂತಿಸುತ್ತೇನೆ. ಸಮಾಜದ ಅಧ್ಯಕ್ಷರು ನಿಮ್ಮ ಸಮಾಜದ ಅಧ್ಯಕ್ಷರಾದ ಬಸವಣ್ಣ ಎಲ್ಲ ವೈದ್ಯರಿಗೆ ಅವರವರ ಈಗ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಈಗ ಪ್ರಾರಂಭವಾಗುತ್ತೆ. ಮೊದಲಿಗೆ BP ಹಾಗೂ ಪಲ್ಸ್ ಚೆಕ್ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಕ್ಯಾಂಪ್ ಪ್ರಾರಂಭವಾಗುತ್ತೆ. ಯಾರೇ ಪೇಷಂಟ್ ಇದ್ರೂ ಕೂಡ ಇಲ್ಲಿ ಮೊದಲಿಗೆ ಕಾರ್ಯಕ್ರಮಕ್ಕೆ ಅನುವು ಮಾಡಿ ಕೊಡಬೇಕಾಗಿ ವಿನಂತಿ. ಸಮಯ ಬಹಳ ಕಡಿಮೆ ಇದೆ. ರಿಜಿಸ್ಟ್ರೇಷನ್ ಆಗಿರುವಂತಹ ಪೇಷಂಟ್ಗಳ ಸಂಖ್ಯೆ ಬಹಳಷ್ಟಿದೆ. ಯಾರು ಒಳಗಡೆ ಇರಬಾರ್ದು. ದಯವಿಟ್ಟು ಪೇಷಂಟ್ ಪೇಷಂಟ್ ಬಂದಂತಹ ಚೆಕ್ ಮಾಡಿಕೊಂಡು ಹೊರಗಡೆ ಹೋಗ್ಬೇಕು. ಅಲ್ಲಿ ಯಾವ ಕಂಪಾರ್ಟ್ಮೆಂಟ್ ಅಲ್ಲಿ ಹೇಳ್ತಾರೆ. ದಯವಿಟ್ಟು ಇಲ್ಲಿ ಮಹಿಳಾ ಮಂಡಳದ चलो चलो आ जाओ तुम्हें हॉस्पिटल मध्ये गेला होतो आणि बाकी उद्रेला ಯಾರು ಎರಡು ಮಾಡಿ ನೋಡೋದು ಸರ್ ಒಂದು ಈಸಿಲಿ ಒಂದು ಮಾಡಿ ಬರ್ತಾರೆ ಕೊಡು
ಹಲೋ ಶುಗರ್ ಅಮ್ಮಲ್ಲ ಇದ್ರೆ ಮತ್ತೆ ಮುಳುಗಿಲ್ಲ ಸರ್.
ಅಲ್ಲ ಲಾಸ್ಟ್ ಹೋಗಿ ಇಸಿಡಿ ತಗೊಂಡು ಇಸಿಡಿ ಮಾಡ್ಕೊಂಡ ಲಾಸ್ಟ್ ಹೋಗು ಬಿಪಿ ಚೆಕ್ ಮಾಡಿದ್ರ ನೋಡಿ ಚೆಕ್ ಮಾಡ್ತಾರೆ ಲಾಸ್ಟ್ ಇಸಿಡಿ ಮಾಡ್ಕೊಂಡ್ಬರ್ರಿ ಅಲ್ಲ ಲಾಸ್ಟ್ ಆ ಕಡೆ ಬಗ್ಲ ನೋಡಮ್ಮ ಅಲ್ಲಿ ಮಾಡ್ಕೊಂಡಿಲ್ವ ಡಾಕ್ಟರ್ని డిస్టర్బ్ అవ్వాలని చూస్తే ఉడికిదల పేషెంట్ని ಹೊರತುಪಡಿಸಿಕೊಂಡು ಉಳಿದಿದల ಸಂತಾನ ಭಾರವು डायरेक्टर क्षेत्रामध्ये 52% अहो ते डॉक्टर कैसे 52% वेलकम स्पेशलिस्ट कौन से क्या काम है सब चीटी लिखने
चिठ्ठी लिखून द्या जुमून व्यवस्था करा सर आणि सगळ्या जगाय तुम्हाला येणे येत स्वयंपाक तास होतो सर सगळ्यांनी जुमून व्यवस्था से संभावना सगळ्यांनी जगाय मी ह्या पडलो आहे का मारो भावाने फोन लगाना तो काम करने खड़ी भावाने फोन करो पोस्टी का पानी का तो लेकर में मावड़ा तक करो और यार नीचे बा साउंड क्वालिटी कर दो लो सीट में मुंडो ठीक है शुक्लांबरधरं विष्णु सिद्धिवर्णं कोटिसूर्यासमप्रभा निर्विघ्नं गुरुवे देवा सर्वकार्येषु सर्वदा शांति 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 औषध सभी माए बहनों अण्णांते मದುವೆ ಏಕನೆ ಜಗದ ಪ್ರಾಣಿಗೆ ಬಂತು ಧೂಳ ಧರ್ಮ ಸುಟ್ಟಾಗುವುದು ಧೂಳ ಧರ್ಮವಂತರ ಕರ್ಮ ಹಿಡಿದಳು ಧರ್ಮ ವಿಜಯವೆಂದು ನುಡಿದಳು ಜಗದ ಕರ್ತನ ಕುಂಕುಮ
ಮಂಗಲ ಪ್ರಥಮಕ್ಕೆ ಮಂಗಲ ಪ್ರಣಮ ಕೋರಗೆ ಮಂಗಲ ಪ್ರಣಮ ಪಂಚಾಕ್ಷರಿ ರೂಪಿಗೆ ಮಂಗಲ ಪ್ರಣಮ ಸುನಾದಕ್ಕೆ ಮಂಗಲ ಸರ್ವರಿಗಾಗಲಿ ಮಂಗಲ ಸರ್ವರಿಗಾಗಲಿ ಮಂಗಲ ಸರ್ವರಿಗಾಗಲಿ ಮಂಗಲ ಸರ್ವರಿಗಾಗಲಿ ಮಂಗಲ ಗುರುವಿಗೆ ಮಂಗಲ ಶಿಷ್ಯರಿಗೂ ಮಂಗಲ ಗುರುವಿಗೆ ಮಂಗಲ ಶಿಷ್ಯರಿಗೂ ಮಂಗಲ ಹರಗುರು ಭಕ್ತರಿಗೆ ಮಂಗಲ ಹರಿಹರ ಬ್ರಹ್ಮಾದಿಗಳಿಗೂ ಮಂಗಲ ಕಿರಿಕಿರಿಯರಿಗೂ ಮಂಗಲ ಸರ್ವರಿಗಾಗಲಿ ಮಂಗಲ ಸರ್ವರಿಗಾಗಲಿ ಮಂಗಲ ಸರ್ವರಿಗಾಗಲಿ ಮಂಗಲ ಸರ್ವರಿಗಾಗಲಿ ಮಂಗಲ ವೇದಕ್ಕೆ ಮಂಗಲ ಶಾಸ್ತ್ರಕ್ಕೆ ಮಂಗಲ ವೇದಕ್ಕೆ ಮಂಗಲ ಶಾಸ್ತ್ರಕ್ಕೆ ಮಂಗಲ ಆದಿ ಪುರಾಣಕ್ಕೆ ಮಂಗಲ ಕ್ರೋಯಿಗೂ ಹಕ್ಕಿಗೂ ಕಬಡಿಗೂ ಮಂಗಲ ಸಾಧು ಸಜ್ಜನರಿಗೂ ಮಂಗಲ ಸರ್ವರಿಗಾಗಲಿ ಮಂಗಲ ಸರ್ವರಿಗಾಗಲಿ ಮಂಗಲ ಸರ್ವರಿಗಾಗಲಿ ಮಂಗಲ ಸರ್ವರಿಗಾಗಲಿ ಮಂಗಲ ನಿತ್ಯವೂ ಮಂಗಲ ಶುದ್ಧಗೆ ಮಂಗಲ ನಿತ್ಯವೂ ಮಂಗಲ ಶುದ್ಧಗೆ ಮಂಗಲ ಪ್ರತ್ಯೇಕಾತ್ಮನಿಗೆ ಮಂಗಲ ನಿತ್ಯವೂ ಗುರು ಮಹಾಲಿಂಗಗೆ ಮಂಗಲ ಸತ್ಯ ಚಿತ್ರುವಿಗೂ ಮಂಗಲ ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್ವರಿಗಾಗಲಿ ಮಂಗಲ ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್ವರಿಗಾಗಲಿ ಮಂಗಲ ಶಿವಾಯ ಸತತಂ ನಮಃ ನಮಃ ಪ್ರಕೃತೈ ವಜ್ರಾಯ ನಿಯತಾಂ ಪ್ರಣತಾಂ ಶ್ರಮತಾಂ ಓಂ ಈಕಾರೈ ನಮಃ ತ್ರಿಭುವಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿನಿ ಪಾಯಿ ಮಾಂ ಬ್ರಹ್ಮಾ ಕಿ ಜಯ ಶ್ರೀ बोलो श्री जगदम्बा माता की जय श्री सहस्रार महाराज की हॅलो श्री जगदंबा माता की जय चालू करके विनंती से आणि को चेकअप कराना से सभी जन करा लो आणि चेकअप करायला ना ऊपर जुमने जाओ विनंती से बेकार आहे मला आणि कोण
ಬಾ ನಾವು ಚೆಕ್ ಮಾಡ್ಸಕ್ಕೆ सभी जना झूठ तो झूठ व्यवस्था करा सर दया करना सभी जना झूठ श्री सोमवंश सहस्राजुन ಕ್ಷತ್ರಿಯ ಸಮಾಜದ ಸಹಸ್ರಾಜುನ್ ಜಯಂತ್ಯೋತ್ಸವ 2022 ಉಚಿತ ಆರೋಗ್ಯ ತಪಾಸಣಾ ಹಾಗೂ ಔಷಧಿ ವಿತರಣೆ ತಜ್ಞ ವೈದ್ಯರಿಗೆ ಶ್ರಮಿಸಿದ ಶ್ರಮಿಕರಿಗೂ ತುಂಬ ಧನ್ಯವಾದಗಳು. ಈ ಒಂದು ಉಪಯೋಗ ತೋರಲು ನಿರ್ಣಯಪೂರ್ವಕವಾಗಿ ನಿರ್ವಹಿಸುತ್ತಿದ್ದಾರೆ.